ಇವತ್ ನಾನು ರೋಸ್ಟ್ ಮಾಡಾಕತ್ತಿರೋ ಫಿಲ್ಮ್ ಹೆಸರು ಬಿಡಿ. ಅರ್ಥ ಆಯ್ತು ಅನ್ಸುತ್ತೆ. ಇದ್ಯಾ ಫಿಲ್ಮ್ ಅಪ್ಪ ಅಂತ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡ್ರಿ. ಬಿ ಜಾಗದಾಗ ನಿಮ್ಗೆ ಇಷ್ಟ ಬಂದ್ರಂತ ಆಲ್ಫಾಬೆಟ್ ನ ಹಾಕೇಳ್ರಿ. ಆಕ್ಚುಲಿ ಈ ಫಿಲ್ಮಿನ್ ಟೀಮ್ ನವರು ಇತ್ತೀಚೆಗೆ ಈ ಫಿಲ್ಮ್ ನ ರೋಸ್ಟ್ ಮಾಡಿದ್ಕ ಒಂದ್ ಹುಡುಗ ಕಾಪಿರೈಟ್ ಸ್ಟ್ರೈಕ್ ನ ಕೊಟ್ರು. ಸೊ ಅದರಿಂದಾಗಿ ನಾನು ರಿಸ್ಕ್ ನ ತಗೊಳಕ್ ಹೋಗಲ್ಲ. ಈ ಫಿಲ್ಮ್ ಇಂದ ಯಾವ್ದೇ ತರದ ಕ್ಲಿಪ್ಸ್ ಗಳನ್ನ ಮತ್ತೆ ಇಮೇಜಸ್ ಗಳನ್ನ ಯೂಸ್ ಮಾಡ್ಲಿಲ್ದಂಗ ನಾನು ಈ ರೋಸ್ಟ್ ನ ಮಾಡ್ತೀನಿ. ಸರಿ ಮಾಡ್ರಿ. ಇನ್ನೇನು ಈ ಪುಣ್ಯಾತ್ಮರ ಕೈಲೇ ಒಳ್ಳೆ ಫಿಲ್ಮ್ಸ್ ನ ತೆಗಿಯಕ್ಕಾಗಲ್ಲ. ಬಟ್ ಯಾರಾದ್ರೂ ಅದ್ರ ಬಗ್ಗೆ ರಿವ್ಯೂ ಕೊಟ್ರೆ ಅದಕ್ಕೆ ಸ್ಟ್ರೈಕ್ ಕೊಡ್ತಾರ. ಸೊ ಈ ಫಿಲ್ಮ್ ನ ನಾನು 2 ಸಲ ನೋಡಿದೆ, ಅದು ಸತಿಗೂ ಒಂದೇ ದಿನದಾಗ. ಸೊ ಫಿಲಿಂ ಸ್ಟಾರ್ಟ್ ಆಗ್ತದಂಗ ಒಂದು ಪೊಲೀಸ್ ಮಗಳದು ಮದ್ವಿ ನಡೀತಿರ್ತೈತೆ. ಅಲ್ಲಿಗೆ ಪೊಲೀಸರೆಲ್ಲರೂ ಬಂದು ಅವನಿಗೆ ಪ್ರೊಟೆಕ್ಷನ್ ನ ಕೊಡ್ತಾರ. ಈ ತರ ಪ್ರೊಟೆಕ್ಷನ್ ನ ಕೊಡಕ ಮೇನ್ ರೀಸನ್ ಏನಪ್ಪಾ ಅಂತ ಅಂದ್ರ ಇಲ್ಲಿ ಯಾವ್ದೋ ಒಂದ್ ರೌಡಿ ಊರಿಗೆ ಎಂಟರ್ ಆಗ್ಯಾನಂತೆ. ಆಕ್ಚುಲಿ ಕನ್ನಡ ಫಿಲಿಮ್ಸ್ ಗಳಾಗ ಪೊಲೀಸರನ್ನ ಬಹಳ ಕೆಟ್ಟದಾಗ ತೋರಿಸ್ತಾರ. ಯಾಕಂದ್ರೆ ನೀವ ಯೋಚನೆ ಮಾಡ್ರಿ, ರಿಯಲ್ ಲೈಫ್ ನಾಗ ಯಾವ ಪೊಲೀಸರು ರೌಡಿಗಳಿಗೆ ಹೆದರಿಕೆ ಅಂತಾರ ಅಂತ. ಹೌದು ಕಣೋ, ನೀನ್ ಹೇಳ್ತಾ ಇರೋದ್ ಕರೆಕ್ಟ್. ಇಲ್ಲಿ ಪೊಲೀಸು ಫ್ಲಾಶ್ ಬ್ಯಾಕ್ ಹೇಳೋದ್ರ ಜೊತೆಗೆ ರೌಡಿಗೆ ಬಿಲ್ಡಪ್ ಕೊಡಕ್ ಸ್ಟಾರ್ಟ್ ಮಾಡ್ತಾನ. ಸರಿ ಆಯ್ತಪ್ಪ. ಸೊ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗ್ತದಂಗ ನಮಗೆ ಇವರು 90s ಕರ್ಕೊಂಡು ಹೋಗಾರ. ನೋಡ್ರಿ, ಈ ಫಿಲ್ಮಿನ ಬಜೆಟ್ 100 ಕೋಟಿಗಿಂತ ಜಾಸ್ತಿ ಐತಿ ಅಂತ ಗೂಗಲ್ ನಾಗ ತೋರಿಸ್ತು. ಬಟ್ ಈ ಫಿಲ್ಮಿನ ಕಲೆಕ್ಷನ್ ನೋಡಿದ್ರೆ ನಿಮಗೆ ಶಾಕ್ ಆಕತಿ. ಯಾಕಂದ್ರೆ 20 ಕೋಟಿನೂ ದಾಟಿಲ್ಲ. 100% ತಪ್ಪು ನಿಮ್ದೆ. ಸೊ ಫ್ಲಾಶ್ ಬ್ಯಾಕ್ ಸ್ಟಾರ್ಟ್ ಆಗ್ತದಂಗ ಇಲ್ಲಿ ನಮಗೆ ಅಂಡರ್ ವರ್ಲ್ಡ್ ರೌಡಿಸಂ ಬಗ್ಗೆ ತೋರ್ಸಕ್ ಸ್ಟಾರ್ಟ್ ಮಾಡ್ತಾರ. ಅದೇ ಮಚ್ಚು ಲಾಂಗು ಹಳೆ ಕಾಲದಿಂದ ಕೇಳ್ಕೊಂಡ್ ಬಂದ್ರಂತ ಅದೇ ಕಿತ್ತೋಗಿರೋ ಸ್ಟೋರಿ. ಇಲ್ಲಿ ನಮಗೆ ಇವರು ವಿಲನ್ ನ ತೋರಿಸ್ತಾರ. ನೋಡ್ರಿ, ಕನ್ನಡ ವಿಲನ್ಸ್ ಗಳಿಗಂತೂ ಇವ್ರು ಚಾನ್ಸ್ ನ ಕೊಡಲ್ಲ. ಅದೇ ಕೋಟಿಗಟ್ಟಲೆ ದುಡ್ಡನ್ನ ಖರ್ಚು ಮಾಡಿ ಬಾಲಿವುಡ್ ಇಂದ ಆಕ್ಟರ್ಸ್ ನ ಕರ್ಕೊಂಡ್ಬಂದು ವಿಲನ್ ಕ್ಯಾರೆಕ್ಟರ್ ನ ಪ್ಲೇ ಮಾಡಿಸ್ತಾರ. ನೋವಿದೆ, ಆಕ್ರೋಶ ಇದೆ. ಸೊ ಇಲ್ಲಿ ನಮಗೆ ವಿಲನ್ ಕಬಡ್ಡಿ ಆಡಂತ ಒಂದ್ ಸೀನ್ ನ ತೋರಿಸ್ತಾರ. ಇದ್ರಾಗ ನೀವು ವಿಲನ್ ಕಾಲ್ ನೋಡಿ ಹೇಳ್ಬೋದು, ಅಣ್ಣ ಇವತ್ತಿನ ತನಕ ಕಬಡ್ಡಿನ ಒಂದ್ಸಲನೂ ಆಡಿಲ್ಲ ಅಂತ. ಸೊ ಓವರ್ ಆಲ್ ಆಗಿ ವಿಲನ್ ಕ್ಯಾರೆಕ್ಟರ್ ನ ಹೆಂಗ್ ಬೇಕಂಗ್ ಎಸ್ಟಾಬ್ಲಿಷ್ ಮಾಡಿದ್ಮೇಲೆ ನಮ್ ಹೀರೋನ್ ಎಂಟ್ರಿ ಆಕತಿ. ಸೊ ಈ ಬಿಡಿ ಫಿಲ್ಮಿನ್ ಡೈರೆಕ್ಟರ್ ಹೀರೋನ್ ಕ್ಯಾರೆಕ್ಟರ್ ನ ಬಹಳ ಇನ್ನೋಸೆಂಟ್ ಅದನ್ನ ಅನ್ನಂಗ್ ತೋರ್ಸಕ್ ಟ್ರೈ ಮಾಡ್ಯಾರ. ಬಟ್ ಇದನ್ನ ಸೀನ್ಸ್ ಗಳ ಮೂಲಕ ತೋರ್ಸೋದ್ರ ಬದ್ಲಿ ಹೀರೋ ಕೈಲಿ ಬಹಳ ಕ್ರಿಂಜ್ ಆಕ್ಟಿಂಗ್ ನ ಮಾಡಿಸ್ಬಿಟ್ಟಾರ. ಒಂದ್ ಸ್ವಲ್ಪ ಕರುಣೆ ಇರ್ಲಿ. ಸೊ ಓವರ್ ಆಲ್ ಆಗಿ ಹೀರೋ ಅಂತ ಡೈಲಾಗ್ ಆಗಿರ್ಬೋದು ಅಥವಾ ಅವ್ರು ಮಾಡೋ ಆಕ್ಟಿಂಗ್ ಆಗ್ಬೋದು ದೇವ್ರನಿಗೂ ನೋಡಕ್ ಆಗಲ್ಲ. ಯಾಕಂದ್ರೆ ಅಷ್ಟು ಕ್ರಿಂಜಿ ಆಗದವು. ನೆಕ್ಸ್ಟ್ ಇವರು ಹೀರೋಗ ಒಂದ್ ಅಣ್ಣ ಇರ್ತಾನ ಅಂತಾನು ತೋರ್ಸಾರ. ಅಣ್ಣಗ್ ಹಾಕಿರಂತ ವಿಗ್ ಎಷ್ಟ್ರ ಮಟ್ಟಿಗೆ ಫೇಕ್ ಐತಂದ್ರ ನಿಮ್ ಕೈಲಿ ದೇವ್ರನಿಗೂ ನೋಡಕ್ ಆಗಲ್ಲ. ಅಷ್ಟೊಂದ್ ಬಜೆಟ್ ಇದ್ರು ಕೂಡ ಇವ್ರ ಕೈಲಿ ಒಂದ್ ಪ್ರಾಪರ್ ಆಗಿರಂತ ರಿಯಲಿಸ್ಟಿಕ್ ವಿಗ್ ನ ತಯಾರು ಮಾಡಕ್ ಆಗಿಲ್ಲ. ಸೊ ಹಂಗೆ ಸ್ಟೋರಿ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೀರೋಯಿನ್ ಎಂಟ್ರಿ ಆಕತಿ. ಹೀರೋ ಮತ್ತೆ ಹೀರೋಯಿನ್ ಸೇರಿದಾಗ ಬೇರೆ ಫಿಲಿಮ್ಸ್ ಗಳಾಗ ನೋಡಕ ಖುಷಿ ಅನ್ಸ್ತದ ಜನರಿಗೆ. ಆದ್ರೆ ಈ ಫಿಲಿಮ್ ನಾಗ ಹೀರೋ ಮತ್ತೆ ಹೀರೋಯಿನ್ ಜೊತೆಗೆ ಬಂದ್ರಪ್ಪ ಅಂದ್ರ ಯಾಕಾದ್ರೂ ಜೊತೆಗೆ ಸೇರಿದ್ರು ಅಂತ ಅನ್ಸತಿ. ಯಾಕಂದ್ರೆ ಅಷ್ಟು ಜೋರಾಗಿ ಕಿರಿಚಿರ್ತಾರ ಇವ್ರ ಫಿಲಿಂ ಪೂರ್ತಿ. ನೋ ಕಾಮೆಂಟ್ಸ್. ಆನೆಸ್ಟ್ ಆಗಿ ಹೇಳ್ತೀನಿ, ಫಿಲಿಮ್ ನ ಪಾಸ್ ಮಾಡಿ ನೋಡಿ ಇವ್ರಿಬ್ರು ನಡುವೆ ಬಂದಂತ ಸೀನ್ಸ್ ಗಳನ್ನ ನಾನು. ಆಮೇಲೆ ಈ ಹೀರೋಯಿನ್ ರಸ್ತೆ ಹೋಗ್ತಾರಂತ ಜನರುಗಳ ಜೊತೆಗೆಲ್ಲ ವಿತೌಟ್ ರೀಸನ್ ಬಹಳ ರೂಡ್ ಆಗಿ ಬಿಹೇವ್ ಮಾಡ್ತಿರ್ತಾಳ. ಅದಕ್ಕೊಂದು ಪ್ರಾಪರ್ ರೀಸನ್ ಇಲ್ಲ. ಆಮೇಲೆ ಸುಮ್ನೆ ಕಿರ್ಚಾಡ್ತಿರ್ತಾಳ. ಸೊ ಹೀರೋ ಮ್ಯಾಗ ಇವಳಿಗೆ ಲವ್ ಆದ್ಮ್ಯಾಗ ಆದ್ರೂ ನಾರ್ಮಲ್ ಆಗಿ ಮಾತಾಡ್ಬೋದಂತ ನೀವ್ ಅನ್ಕೊಂಡಿದ್ರ ತಪ್ಪು. ಅಕ್ಕ ಅವಾಗ್ಲೂ ಸತಿಗೂ ಜೋರ್ ಕಿರ್ಚ್ಕೊಂಡು ಇಲ್ಲ ಬೈಕ್ ಎಂದೇ ಮಾತಾಡ್ತಿರ್ತಾಳ. ಅದೇ ನಮ್ ಪ್ರೀತಿಗೂ ನಿಮ್ ಪ್ರೀತಿಗೂ ಇರೋ ವ್ಯತ್ಯಾಸ. ಸೊ ನಮ್ ಹೀರೋ ವಿಲನ್ ನ ದೇವ್ರ ಟೈಪ್ ನೋಡ್ತಿರ್ತಾನ ಅಂತಾನು ಈ ಫಿಲಿಮ್ ನಾಗ ತೋರ್ಸಾರ. ಸೊ ಒಂದ್ ಪರ್ಟಿಕ್ಯುಲರ್ ಸೀನ್ ನಾಗ ನಮ್ ಹೀರೋ ವಿಲನ್ ನ ಕಾಪಾಡ್ಬಿಡ್ತಾನ. ಅದರಿಂದಾಗಿ ಹೀರೋ ವಿಲನ್ ಗೆ ಕ್ಲೋಸ್ ಹಾಕನ. ಸೊ ವಿಲನಿನ್ ಕೈ ಕೆಳಗಿರಂತ ಒಂದ್ ಹುಡುಗ ಹೀರೋಯಿನ್ ನ ರೇಕ್ಸ್ ಬಿಡ್ತಾನ. ಇದರಿಂದ ನಮ್ ಹೀರೋ ರಚ್ಚಿಗೆದ್ದು ಹೀರೋಯಿನ್ ನ ಕರ್ಕೊಂಡು ವಿಲನ್ ಮುಂದ್ ಬಂದು ನಾನ್ ನಿನ್ ಹೆಂಡತಿಗೆ ಹಿಂಗ್ ಮಾಡಿದ್ರೆ ಹೆಂಗಿರೋದು ಅಂತ ಕೇಳ್ತಾನ. ಸೊ ಈಗ ನಮ್ ವಿಲನ್ ರಚ್ಚಿಗೆದ್ದು ಇವನನ್ನ ಇನ್ನೊಂದ್ ದಿನದೊಳಗೆ ಸಾಯಿಸ್ರಿ ಅಂತ ಅವ್ನ್ ಚೇಳಗಳಿಗೆ ಹೇಳ್ತಾನ. ಸೊ ಈ ಇನ್ಸಿಡೆಂಟ್ ಇಂದ ಹೆದರ್ಕೆಂದಂತ ನಮ್ ಹೀರೋಯಿನ್ ನ ಕರ್ಕೊಂಡು ಪೊಲೀಸ್ ಹತ್ರ ಹೆಲ್ಪ್ ಕೇಳ್ಕೊಂಡ್ ಬಂದಾಗ ಅವನಿಗೆ ಹೆಲ್ಪ್ ಮಾಡೋದ್ ಬಿಟ್ಟು ಪೊಲೀಸರು ಅವನಿಗೆ ಇನ್ನೂ ಎದುರಿಸ್ಬಿಡ್ತಾರ. ಯಾಕೆ ಕಳಿಸ್ತೀರಾ ಈಗ? ಸೊ ಆನೆಸ್ಟ್ ಆಗಿ ಹೇಳ್ಬೇಕಪ್ಪ ಅಂದ್ರೆ ಇಡೀ ಫಿಲ್ಮ್ ನಾಗ ನನಗೆ ಇಷ್ಟ ಆಗಿದ್ದು ಇದೊಂದೇ ಪಾರ್ಟ್. ಯಾಕಂದ್ರೆ ಹೀರೋ ಎನಿ ಟೈಮ್ ಬೈದಾಗ ಬದುಕ್ತಿರ್ತಾನ ಅವ್ನ ಫ್ಯಾಮಿಲಿನ ಮತ್ತೆ ಹೀರೋಯನ್ನ ಕಾಪಾಡಕೋಸ್ಕರ. ನಾವು ಬಾಯಿ ಮುಚ್ಕೊಂಡಿದೀವಿ, ನಮ್ನ ಕೆಣಿಗ್ಬೇಡಿ. ಸೊ ಇಮಿಡಿಯೇಟ್ಲಿ ನೆಕ್ಸ್ಟ್ ಫೈಟಿಂಗ್ ಸ್ಟಾರ್ಟ್ ಆಗ್ತದಂಗ ಇಷ್ಟೊತ್ತು ಇನ್ನೋಸೆಂಟ್ ಆಗಿದ್ದಂತ ನಮ್ ಹೀರೋ ಸಡನ್ ಆಗಿ ದೊಡ್ಡ ರೌಡಿ ತರ ಎಲ್ರನ್ನು ಮಚ್ಚಿಂದ ಸಾಯಿಸ್ಕೊಂತ ಹೋಗ್ಬಿಡ್ತಾನ. ನೋಡ್ರಿ, ವೈಲೆನ್ಸ್ ನ ತೋರ್ಸಂಗಿದ್ರ ಆಡಿಯನ್ಸ್ ಗೆ ಭಯ ಆಗಂಗ್ ತೋರ್ಸ್ರಿ, ನಗು ಬರಂಗ್ ತೋರ್ಸ್ಬೇಡ್ರಿ. ಯಾಕಂದ್ರೆ ಇಲ್ಲಿ ನಡೆಯಂತ ಫೈಟಿಂಗ್ ಏನಾದ್ರು ನೀವು ನೋಡ್ಬಿಟ್ರ ಬಹಳ ಕೆಟ್ಟದಾಗ ಐತಿ. ವಿತೌಟ್ ಲಾಜಿಕ್, ವಿತೌಟ್ ಗ್ರಾವಿಟಿ, ವಿತೌಟ್ ಫಿಸಿಕ್ಸ್ ಐತಿ ಈ ಫೈಟಿಂಗ್. ಸೊ ಈ ಫೈಟಿಂಗ್ ಮುಗಿತದಂಗ ಮೇನ್ ವಿಲನ್ ನ ಸಾಯಿಸ್ಬೇಕಂತ ನಮ್ ಹೀರೋ ಅವ್ನ ಮನಿ ಹತ್ರ ಬರ್ತಾನ. ಆಬ್ವಿಯಸ್ಲಿ ಇಲ್ಲೊಂದು ಫೈಟಿಂಗ್ ನಡೀತೈತಿ. ದೇವ್ರನ್ನ ಇಟ್ಟು ಹೇಳ್ತೀನಿ, ಈ ಫೈಟಿಂಗ್ ಸತಿಗೂ ನೋಡಕ್ ಅಷ್ಟೊಂದ್ ಚೆನ್ನಾಗಿಲ್ಲ. ಬಹಳ ವಿತೌಟ್ ಗ್ರಾವಿಟಿ, ವಿತೌಟ್ ಲಾಜಿಕ್ ಇರೋದು. ಸೊ ಈ ಫಿಲಿಮ್ ನ ನೋಡಕರ ಈ ಸ್ಟೇಜಿಗೆ ಬರೋ ಅಷ್ಟೊತ್ತಿಗೆ ನಂದಂತರೂ ಎಣ ಎತ್ತೋಗ್ಬಿಡ್ತು. ಸೊ ಆಬ್ವಿಯಸ್ಲಿ ನೀವು ಆಲ್ರೆಡಿ ಕ್ಲೈಮ್ಯಾಕ್ಸ್ ನಾಗ ಏನಾಗತ್ತಂತ ಎಕ್ಸ್ಪೆಕ್ಟ್ ಮಾಡೇ ಇರ್ತೀರಿ. ಯಾಕಂದ್ರೆ ಅಷ್ಟು ಮಟ್ಟಿಗೆ ಪ್ರೆಡಿಕ್ಟಬಲ್ ಆಗೈತಿ ಈ ಫಿಲ್ಮಿನ್ ಸ್ಟೋರಿ. ತಲಾಂತರಿಂದ ಬಂದ್ರಂತ ಮಚ್ಚು ಫಿಲ್ಮ್ ಸ್ಟೋರಿಗಳಾಗ ಹೀರೋನ ಗೆಲ್ತಾನ ಲಾಸ್ಟಿಗೆ. ಸೊ ಇದ್ರಾಗೂ ಹೀರೋನ ಗೆದ್ದದ್ದು. ಬಟ್ ಕ್ಲೈಮ್ಯಾಕ್ಸ್ ನಾಗ ಒಂದು ಟ್ವಿಸ್ಟ್ ಇಟ್ಟಾರ. ಆ ಟ್ವಿಸ್ಟ್ ಏನಪ್ಪಾ ಅಂತ ಅಂದ್ರ ಹೀರೋನ ಅಣ್ಣ ಇದ್ದಲ್ಲ ಅವನು ಮೇ ಬಿ ಪಾರ್ಟ್ 2 ಅಂದ್ರೆ ಈ ಫಿಲ್ಮಿನ್ ಪಾರ್ಟ್ 2 ಬರ್ಬೋದು ಮೋಸ್ಟ್ಲಿ.
ಸೊ ಬಂತಪ್ಪ ಅಂದ್ರೆ ಅದ್ರಾಗ ಹೀರೋನ್ ಅಣ್ಣನೇ ವಿಲನ್ ಆಗಿರ್ಬೋದು ಅನ್ನೋ ಟೈಪ್ ತೋರ್ಸಕ್ ಟ್ರೈ ಮಾಡ್ಯಾರ ಇವರು. ಆದ್ರ ನನಗೇನು ಇದು ಅಷ್ಟರ ಮಟ್ಟಿಗೆ ಕನ್ವಿನ್ಸಿಂಗ್ ಅಂತ ಅನ್ಸ್ಲಿಲ್ಲ. ಇನ್ನು ಈ ಬಿಡಿ ಫಿಲ್ಮ್ ಬಗ್ಗೆ ಹೇಳ್ಬೇಕಪ್ಪ ಅಂದ್ರ ಸೊ ನೀವು ಈ ಫಿಲ್ಮ್ ನ ನೋಡೋದ್ರ ಬದ್ಲಿ ಬಿಡಿ ಸೆಟ್ಗೆ ಅಂತ ಟೈಮ್ ಪಾಸ್ ಮಾಡೋದ ಬೆಟರ್ ಅಂತ ನನಗೆ ಅನ್ಸ್ತತಿ. ಯಾಕಂತ ಹೇಳ್ತೀನಿ ಕೇಳ್ರಿ, ಕನ್ನಡ ಫಿಲ್ಮ್ ಇಂಡಸ್ಟ್ರಿದು ಸಿಚುವೇಶನ್ ಈಗ ಎಷ್ಟ್ರ ಮಟ್ಟಿಗೆ ಕೆಟ್ಟೋಗೈತಪ್ಪ ಅಂತ ಅಂದ್ರ ನಿಮಗೆ ಬಹಳ ಕೆಟ್ಟ ಫಿಲ್ಮ್ ಸತಿಗೂ ಒಂದ್ ರೇಂಜಿಗೆ ಅವರೇಜ್ ಐತ್ ಬಿಡಪ್ಪ ಅಂತ ಅನ್ಸಕ್ ಸ್ಟಾರ್ಟ್ ಆಗೈತಿ. ಒಂದ್ಸಲ ನೀವೇ ಯೋಚನೆ ಮಾಡಿ ನೋಡ್ರಿ, ಮೊನ್ನೇನು ಇಂಗ್ಲಿಷ್ ಫಿಲ್ಮ್ ಅಬ್ಸೆಷನ್ ಅಂತ ಬಂದಿತ್ತು. ಈ ಫಿಲ್ಮ್ ನ ಮಾಡಿದ್ದು ಒಂದು ಯೂಟ್ಯೂಬರ್. ನೀವು ನಂಬಲ್ಲ, ಈ ಫಿಲ್ಮ್ ನಾನು ನೋಡಕ ದಾವಣಗೆರೆಗೆ ಹೋಗಿದ್ದೆ. ದಾವಣಗೆರೆಗೆ ಹೌಸ್ಫುಲ್ ಆಗಿತ್ತು ಈ ಫಿಲ್ಮ್. ಇಮ್ಯಾಜಿನ್ ಮಾಡಿ ಕೇಳ್ರಿ, ದಾವಣಗೆರೆಗ. ಸರಿ, ಬೇರೆ ದೇಶದ ಫಿಲ್ಮ್ಸ್ ಗಳ ಬಗ್ಗೆ ಮಾತಾಡೋದ್ ಬೇಡ, ನಮ್ ದೇಶದ ಫಿಲ್ಮ್ಸ್ ಗಳ ಬಗ್ಗೆ ಮಾತಾಡನ್ರಿ. ನೀವ್ ಹೇಳ್ರಿ, ಈಗ ನಮ್ಮ ಹತ್ರ ಇಂಟರ್ನೆಟ್ ಐತಿ, ಮೊಬೈಲ್ ಐತಿ, ಎಲ್ಲಾ ತರದ ಫೆಸಿಲಿಟಿನೂ ಐತಿ. ಸೊ ನಾವು ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಭಾಷೆದಾಗ ಬರ್ತಿರೋಂತ ಎಲ್ಲಾ ಫಿಲ್ಮ್ಸ್ ಗಳನ್ನೂ ನೋಡಾಕತ್ತೀವಿ. ಸೊ ನೀವೇ ಒಂದ್ಸಲ ಯೋಚನೆ ಮಾಡ್ರಿ, ಆ ಭಾಷೆದಾಗ ಬರ್ತಿರೋಂತ ಫಿಲ್ಮ್ಸ್ ಗಳು ಯಾಕೆ ಅಷ್ಟೊಂದ್ ಚೆನ್ನಾಗದವು, ನಮ್ ಭಾಷೆ ಫಿಲ್ಮ್ಸ್ ಯಾಕೆ ಇಷ್ಟೊಂದ್ ಕೆಟ್ಟದಾಗ ಬರಾಕತ್ತವು ಅಂತ. ಆಮೇಲೆ ಇನ್ನೊಂದು ಬೇಜಾರಾಗಂತ ವಿಷಯ ಏನಪ್ಪಾ ಅಂದ್ರೆ, ನಾವೇ ನಮ್ ಸ್ವಂತ ದುಡ್ಡು ಮತ್ತೆ ಟೈಮ್ ನ ಕೊಟ್ಟು ಫಿಲ್ಮ್ ನ ನೋಡಿದ್ಮ್ಯಾಗ ನಮಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಅದು ಇಷ್ಟ ಆಗಿಲ್ಲ ಅಂತ ಹೇಳ್ಬಾರ್ದಂತೆ. ಸೊ ಇದನ್ನ ತಡೆಯೋಕೋಸ್ಕರ ಇವರು ಫಿಲ್ಮ್ ರಿಲೀಸ್ ಆಗಕ್ಕಿಂತ ಮುಂಚೆನೆ ಕೋರ್ಟಿಗೆ ಹೋಗಿ ಇಂಜೆಕ್ಷನ್ ಆರ್ಡರ್ ಗಳನ್ನ ತಂದಿರ್ತಾರ. ಸೊ ಇದರಿಂದಾಗಿ ಯಾರೇ ರಿವ್ಯೂ ನ ಕೊಟ್ರು ಅಥವಾ ಕೆಟ್ಟದಾಗಿ ಇವ್ರ ಫಿಲ್ಮ್ ಬಗ್ಗೆ ಎಲ್ಲಾದ್ರೂ ಪೋಸ್ಟ್ ಮಾಡಿದ್ರು ಕೂಡ ಅದು ಆಟೋಮೆಟಿಕ್ ಆಗಿ ರಿಮೂವ್ ಆಗ್ಬಿಡ್ತೈತಿ. ನೀವ್ ಹೇಳ್ರಿ, ಕ್ರಿಟಿಸಿಸಮ್ ನ ಇವ್ರ ಕೈಲಿ ಅಕ್ಸೆಪ್ಟೇ ಮಾಡ್ಕೊಳಕ್ ಆಗತ್ತಿಲ್ಲ ಅಂದ್ಮೇಲೆ ಇವ್ರು ಇದನ್ನ ತಿದ್ಕೆನದ್ ಯಾವಾಗ ಮತ್ತೆ ಒಳ್ಳೆ ಫಿಲ್ಮ್ಸ್ ಗಳು ನಾವು ನೋಡೋದ್ ಯಾವಾಗ? ಆಮೇಲೆ ಇದೇ ಫಿಲ್ಮ್ ಮೇಕರ್ಸ್ ಗಳು ಇಂಟರ್ವ್ಯೂಸ್ ಗಳಾಗ ಕುತ್ಕೊಂಡು ಕರ್ನಾಟಕದ ಜನರು ಕನ್ನಡದ ಫಿಲ್ಮ್ ನ ನೋಡಲ್ಲ ಅಂತ ಕಮೆಂಟ್ಸ್ ಗಳನ್ನ ಪಾಸ್ ಮಾಡ್ತಾರ. ನೀವೇ ಒಂದ್ಸಲ ಯೋಚನೆ ಮಾಡ್ರಿ, ನೀವು ಇಂತ ಅದ್ಭುತವಾಗಿರೋಂತ ಫಿಲ್ಮ್ಸ್ ಗಳನ್ನ ತೆಗೆದ್ರ ನಾವ್ ಎಲ್ಲಿಂದ ನೋಡ್ಬೇಕು? ಆಮೇಲೆ ಜನರ ಹತ್ರ ಇವಾಗ ಇಷ್ಟೊಂದು ಆಪ್ಷನ್ಸ್ ಗಳಿದ್ದಾಗ ಮತ್ತೆ ಓಲ್ಡ್ ಸಿನಿಮಾನ ಅವ್ರು ನೋಡ್ತಿರೋ ಟೈಮ್ನಾಗ ಬಂದು ನೀವು ಮಾಡಿರಂತ ಕ್ರಿಂಜ್ ಫೆಸ್ಟ್ ನ ಯಾಕೆ ನೋಡ್ತಾರ ಅವರು? ಆಕ್ಚುಲಿ ನಮ್ಗಳಿಗೂ ಬಹಳ ಆಸೆ ಇರ್ತೈತಿ ಕನ್ನಡದಾಗ ಒಳ್ಳೊಳ್ಳೆ ಫಿಲ್ಮ್ಸ್ ಗಳು ಬರಬೇಕು, ಅದನ್ನ ನಾವು ನೋಡಿ ಬೇರೆಯವರಿಗೂ ರೆಕಮೆಂಡ್ ಮಾಡ್ಬೇಕಂತ. ಆದ್ರೆ ಏನ್ ಮಾಡೋದು, ನಮ್ ದುರದೃಷ್ಟ ಯಾವ್ದೇ ಒಳ್ಳೆ ಫಿಲ್ಮ್ಸ್ ಗಳು ಇತ್ತೀಚೆಗೆ ಬರ್ತಿಲ್ಲ. ಸೊ ನಿಮಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮಗೆ ಏನಿಸ್ತು ಈ ವಿಡಿಯೋ ಬಗ್ಗೆ ಅಂತ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡ್ರಿ. ಸೊ ಇವತ್ತಿಗೆ ಇಷ್ಟ, ನನ್ನ ಲಿಪ್ಸ್ ಇಂದು ಸ್ವಲ್ಪ ಪ್ರಾಬ್ಲಮ್ ಆಗೈತಿ, ಅದಕ್ಕೆ ಒಂಥರ ಕಾಣಿಸಕತ್ತೈತೆ ಅದು. ಸೊ ಇಷ್ಟಾಗೆ ಒಂದು ಒಳ್ಳೆ ಪ್ರಾಪರ್ ಆಗಿರೋಂತ ಮೂವಿ ರೋಸ್ನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಅಲ್ಲಿ ತನಕ ಬಾಯ್. ಹಲೋ, ಹೇಳಿ, ನಮ್ಮೂರ್ ಜಾತ್ರೆಗೆ ಬಾ. ಒಂದೇ ಸತ ಮಾಮ ಅಂತ ಕರಿ ಬರ್ತೀನಿ. ನಾವ್ ಅಲ್ಲಪ್ಪ, ನಂಗ್ ನಾಚಿಕ್ ಬರ್ತದ. ಆಯ್ತು, ಬರಲ್ಲ ಬಿಡು. ಮಾಮೋಯ್, ನಮ್ಮೂರ್ ಜಾತ್ರೆಗೆ ಬಾ.